ನಮಸ್ಕಾರ ವೀಕ್ಷಕರಿಗೆ BSM ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ. ಕನ್ನಡ ನಾಡಿನ ಮಠಗಳು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲು ಹಗಲಿರುಳು ಶ್ರಮಿಸುತ್ತಿವೆ. ಶಿಕ್ಷಣ, ಅನ್ನದಾನ, ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯಲು ಧರ್ಮದ ತಳಹದಿಯ ಮೇಲೆ ಶರಣ ಸಂಸ್ಕೃತಿಯ ಮೂಲಕ ಧರ್ಮದ ಜಾಗೃತಿ ಮೂಡಿಸುತ್ತಿವೆ. ಸುಖದುಃಖ ಸಮಾನ ಶತ್ರುಬಂಧು ವರ್ಗ ಸಮಸ್ತಕ ಸಮರೋಷ್ಟ ಸುವರ್ಣೋಯಿ ಜೀವೇ ಅಗ್ನಿ ಮರಣೆ ಸಮ. ಸುಖ ದುಃಖವನ್ನ ಸಮನಾಗಿ ಕಾಣತಕ್ಕಂಥ ವ್ಯಕ್ತಿ, ಬಂಗಾರ ಕಬ್ಬಿಣವನ್ನ ಸಮನಾಗಿ ಕಾಣತಕ್ಕಂಥ ವ್ಯಕ್ತಿ, ಶತ್ರು ಮತ್ತು ಬಂಧುಗಳನ್ನ ಸಮನಾಗಿ ಕಾಣತಕ್ಕಂಥ ವ್ಯಕ್ತಿ, ಇದ್ರೂ ಅಷ್ಟೇ ಹೋದ್ರು ಅಷ್ಟೇ ಪರನಾಯ ಮಾನವೀಯ ಅನ್ನತಕ್ಕಂಥ ಬುದ್ಧಿ. ಇಂಥ ವಿಶೇಷ ಗುಣ ಇದ್ದವರು ಯಾರಂತ ಕರೀತಾರೆ? ಶಿವಯೋಗಿ ಅಂತ ಕರೀತಾರೆ. ಸ್ಥಿತಪ್ರಜ್ಞರು ಅಂತ ಕರೀತಾರೆ. ಹುಬ್ಬಳ್ಳಿ ಸಿದ್ಧಾರೂಢರು ಕೆಲವು ಕಾಲ ಹುಬ್ಬಳ್ಳಿಯ ಸುಳ್ಗಾಡ ರುದ್ರಭೂಮಿಯೊಳಗೆ ಅನುಷ್ಠಾನ ಮಾಡು ಉಡಾಳ ಹುಡುಗರು ಸಿದ್ಧಾರೂಢರ ತಲೆ ಮೇಲೆ ಒತ್ತಿ ಉರಿಯುವ ಕುಳ್ಳನ್ನ ತಂದು ತಲೆ ಮೇಲೆ ತಿಳುವಳಿಕೆ. ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಇಟ್ಟಿಪ್ಪ ಅಂತ ಹೇಳಿ ಭಕ್ತರು ಅಲಗಾಡಿಸಿಯ ಬೆಂಕಿಯನ್ನ ಚೆಲ್ಲಿ ಅವರ ಆನಂದ ಮೇಲೆ ಮಾತ್ರ ಒಂದಿಷ್ಟು ಗುಲಾಬಿ ಹೂವಿನ ಗುಚ್ಛವನ್ನು ತನ್ನ ತಲೆ ಮೇಲೆ ಅದನ್ನೇ ಬಿಟ್ರಿ ಇದನ್ನೇ ಬಿಟ್ರಿ ಅಂತ ಕೇಳಿದ. ಅವಾಗ ಹೆಂಗಾತಪ್ಪ ಅಂತಂದ್ರು, ಚಲೋ ಅಂತಂದ್ರು. ಹೂವ ಇದ್ದಾಗ ಹೆಂಗಾತಪ್ಪ ಸಿದ್ಧಾರೂಢ ಅಂದ್ರು, ಚಲೋ. ಇದು ಪ್ರಶ್ನೆ, ಇದು ಬರೋದು ಎಲ್ಲರಿಗೂ ಬರೋದು ಬಹಳ ಕಷ್ಟದ. ಆಗ ವೀರೇಂದ್ರ ಸ್ವಾಮಿಗಳು ಯಾಕೆ ಸೆರಗಿ ಯಾಕೆ ಎಲ್ಲ ಮನೆ ಯಾಕೆ ಹಿಂಗ ಇದೇ ತರನಾಗಿ ಎಷ್ಟು ವರ್ಷ. ಯಾಕಂದ್ರೆ ನಾಳೆ ಒಂದೇ ದಿವಸ ಪ್ರವಚನ ಇರೋದ್ರಿಂದ ಅತಿ ಗಜ್ಜರಿ ಬಸ್ ಯಾವ ಸ್ಟೇಷನ್ ಇಲ್ಲಂಗಿಲ್ಲ, ಬೆಂಗಳೂರಿಗೆ ಹೋಗಲ್ಲ. ಎಷ್ಟು ವರ್ಷ ಹಿಂಗೆ ಸಂಚಾರ ಮಾಡಿ ಧರ್ಮೋಪದೇಶವನ್ನು ಮಾಡುವುದು ಅಂದ್ರೆ ಸುಮಾರು 25 ವರ್ಷಗಳ ಕಾಲ ಈ ಜನ ಈ ದೇಶವನ್ನು ಸಂಚಾರ ಮಾಡಿ ಯಾರು ಮಾಡಿದ್ರು? ಯಾವ ಸ್ವಾಮಿಗಳು ಮಾಡಿಲ್ಲ. ನಾನು ಈಗ ಹೇಳಿದೆ ನಿಮಗೆ, ಶೂನ್ಯ ಸಿಂಹಾಸನದ ಮೊದಲನೇ ಪೀಠಾಧಿಪತಿ, ಅದಕ್ಕಿಂತ ಮೊದಲ ಶಂಕರಾಚಾರ್ಯರ ನಂತರ ಪ್ರಭುದೇವರ ನಂತರ ತೋಂಟದ ಸಿದ್ಧಲಿಂಗರ ನಂತರ ದೇಶವನ್ನು ಸಂಚಾರ ಮಾಡಿ ಧರ್ಮೋದ್ಧಾರ ಕಾರ್ಯವನ್ನು ಮಾಡಲು ಯಾರು ನಿಂತ ವಾರ್ತಾಕ್ಷೇತ್ರವು ಅದನ್ನೇ ಮುಗಿದ ಮಾನಸಿಕಗಳನ್ನು 25 ವರ್ಷಗಳ ಕಾಲ ಸಂಚಾರವನ್ನು ಮಾಡಿ 15 ಕಡೆಗೆ ತಿರುಗಾರ 15 ಕಡೆಗೆ. ಈಗ ಎಷ್ಟು ವಯಸ್ಸವರಿಗೆ? 50. ಬಿಡುವಾಗ 24 ವರ್ಷ. ಈಗ ಸಂಚಾರ 25-26 ವರ್ಷ, ಈಗ 50 ವರ್ಷ. 50 ವರ್ಷ ಆದಮೇಲೆ ಅದರಿಗೆ ಅಡಿಗೆ ಮಠಕ್ಕೆ ಹೋಗಬೇಕು ಅಂತ ತಿರುಗಿ ಬಂದಂಗ ಕಂಕನವಾಡಿ, ಕೃಷ್ಣಾ ನದಿ ದಂಡಿಗದ ಕಂಕನವಾಡಿ, ಜಮಖಂಡಿ ಹತ್ರ 15 ಕಿಲೋಮೀಟರ್ ಆಗ್ತದೆ ಜಮಖಂಡಿಗೆ. ಆ ಜಮಖಂಡಿ ಕಂಕನವಾಡಿಯಲ್ಲಿ ಕೃಷ್ಣಾ ನದಿ ಎಲ್ಲ ಭಾಗ ಮಧ್ಯ ಗುಡ್ಡವನ್ನು ಸುತ್ತುವರೆದು 2 ಕವಲಾಗಿ ಕೃಷ್ಣಾ ನದಿ ಹರಿತದೆ. ಆ ಕೃಷ್ಣಾ ನದಿಯ ಏನು ಕವಲು ಹೊಡೆದು ಹೋಗಬೇಕಲ್ಲ, ಅಲ್ಲೇ ಗುಹೇಶ್ವರ ಗಡ್ಡೆ ಇರ್ತಾರೆ. ಆ ಗುಹೇಶ್ವರ ಗಡ್ಡೆಯಲ್ಲಿ ಎಚ್ಚರದ ಪ್ರದೇಶ, ಅಲ್ಲಿ ಯಾರು ವಸತಿ ಇಲ್ಲ, ಜನ ಇಲ್ಲ, ಏನೂ ಇಲ್ಲ. ಇವತ್ತು ಈಗ ಅವರು 120 ವರ್ಷದಿಂದ ಅವರ ಅನುಷ್ಠಾನವನ್ನು ಮಾಡಿದ್ರು. ಇವತ್ತಿನ ಕಾಲದಲ್ಲಿಯೂ ಕೂಡ ಅದೇನೂ ಇಲ್ಲ.
ಮಾಡಿದ್ದೀರಿ. ಯತಿ ಸಂಘದಿಂದ ಸಹವಾಸದಿಂದ ಮನಸ್ಸನ್ನ ಬದಲಾಯಿಸಿಕೊಂಡು ಅಂತ ಇರ್ತದೆ. ಅದಕ್ಕೆ ನಾವು ಜನರಿಂದ ದೂರಿದ್ರು ನಾವು ಊರಿಗೆ ಹೋಗೋದಿಲ್ಲ, ಜನರ ಮನಸ್ಸು ಬರಾಗಿಲ್ಲ. ನಾವು ಇನ್ನೂ ಕೆಲವು ಕಾಲ ಹಿಂದೆ ಅನುಷ್ಠಾನವನ್ನ ಮಾಡಿ ನಾವು ಅದನ್ನಿಗೆ ಹೋಗ್ತೀವಿ ಅಂತ ತಿಳ್ಕೊಂಡು ಹೇಳಿ ತಿರಸ್ಕಾರ ಮಾಡಿದ್ರೆ ಕಂಕಣವಾಡಿ ಬಂದಿದ್ದೇವೆ. ಮುಂದೆ ಕಂಕಣವಾಡಿ ಅನುಷ್ಠಾನ ಮುಗಿದು ಕೊನೆಯ ಅನುಷ್ಠಾನ ಮುಗಿದು ಮುಗಿದ ಮೇಲೆ ಅಗ್ನಿ ಮಾರ್ಗವಾಗಿ ಹೊರಟ ಅಗ್ನಿ ಮಾರ್ಗವಾಗಿ ಹೋಗ್ತಾ ಇದ್ದಂದ್ರೆ ಮಧ್ಯದಲ್ಲಿ ಒಂದು ದೊಡ್ಡ ಎರ್ಮುನಿ ಇವರು ಹೋಗುವ ದಾರಿ ಕಾಟಲು ಹುಲಿ ಬಂದ ತಕ್ಷಣದೊಳಗೆ ಹುಲಿಯಿಂದ ಶಿವಯೋಗಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ಹುಲಿಯನ್ನು ನಿರೀಕ್ಷಣೆ ಮಾಡಿ ಕಣ್ಣಿನೊಳಗೆ ಶಿವಯೋಗ ಸಾಧನೆಯನ್ನು ಮಾಡಿ ಅದ್ಭುತ ಶಕ್ತಿ ಹೊಂದಿರ್ತವೆ. ಆ ನೇತ್ರ ಪರುಷದಿಂದ ಆ ಹುಲಿಯನ್ನ 5 ನಿಮಿಷ ನಿರೀಕ್ಷೆ ಮಾಡ್ತಾ ಇದ್ದಾಗ ಹುಲಿ ಸ್ತಂಭೀಕೃತಾಗಿ ಹೆಂಗ ಗೋಡೆಯ ಮೇಲೆ ಚಿತ್ರ ಆಳೆಯ ಮೇಲಿನ ಚಿತ್ರ ಹೆಂಗಿರ್ತದೆ ಹಂಗ ಸ್ತಂಭೀಕೃತಾಗಿ ಹುಲಿ ಇವರನ್ನ ನೋಡ್ತಾ ಇತ್ತು, ಇವರು ಅದನ್ನ ನೋಡ್ತಾ ಇತ್ತು. ಕೊನೆಗೆ ಅದು ತನ್ನ 2 ಕಾಲುಗಳನ್ನು ಮಡಿಸಿ ತನ್ನ ಮುಖವನ್ನ ಗದ್ದ ನೆಲಕ್ಕೆ ಹಚ್ಚಿ ತನ್ನ ಭಕ್ತಿಯನ್ನು ಸಮರ್ಪಣೆ ಮಾಡ್ತೇನೆ ಅನ್ನುವಾಗ ಅದು ಮಾಡ್ತದೆ. ಅವಾಗ ನಮ್ಮ ಜೋಳಿಗಿರುವಂತಹ 2 ಕಚ್ಚೂರವನ್ನ ಅದರ ಮುಂದೆ ಎಸೆದು ಮುಂದೆ ಹೊರಲಿಕ್ಕೆ ಸನ್ನದ್ಧರಾಗ್ತಾರ. ಆ ದಾರಿಯನ್ನ ಅದು ಬಂದ್ ಮಾಡ್ತದೆ, ಹುಲಿ ಬಿಡೋದಿಲ್ಲ. ಮತ್ತೆ ಪಕ್ಕಕ್ಕೊಂದು ದಾರಿ ಇರ್ತದೆ, ಆ ದಾರಿಯಿಂದ ಶಿವಯೋಗಿಗಳು ಅಗ್ನಿ ಕೈ ನೆರವೇರಿಸ್ತಾರೆ. ಆ ದಾರಿ ಎಲ್ಲಿ ಹೋಗಿತ್ತು ಅಂದ್ರೆ ಗೋಕಾಂತ ಅಂಕಲಗಿ ಅಂತಾರೆ. ಅಂಕಲಗಿ ಅಡವಿ ಸಿದ್ದೇಶ್ವರ ಮಠ. ಆ ಅಂಕಲಗಿ ಅಡವಿ ಸಿದ್ದೇಶ್ವರರು 770 ವರ್ಷ ಬದುಕಿದ್ರು, ಬಾಳಿದ್ರು. 770 ವರ್ಷ ಬಾಳಿದಂತ ಅಡವಿ ಸಿದ್ದೇಶ್ವರರು ಇವು ಏನು ಬರಕತ್ತಿದ್ರಲ್ಲ, ಶಿವಯೋಗಿಗಳು ಬರಕತ್ತಿದ್ರಲ್ಲ, ಅದರ ದಾರಿಗೆ ಊರು ಹೊರಗೆ ಹರಿಸಿ ಅವರು ಬಂದು ನಿಂತಿದ್ರು. ಇವರು ಮುರುಗೇಂದ್ರ ಶಿವಯೋಗಿಗಳು ಬಂದರು. ಅಂಕಲಿಗೆ ಅಡವಿ ಸಿದ್ದೇಶ್ವರರಂತಾರೆ, ಏನು ಬಾ ಮುರಿಯಪ್ಪ, ಇಷ್ಟೆಲ್ಲ 20 ವರ್ಷ ಸಾಧನೆಯನ್ನು ಮಾಡಿ ಆ ಸಾಧನೆಯ ಕೃಪೆಯನ್ನು ನನಗೆ ಮಾಡಿದ ನೀನು ಈ ಕಡೆ ಬರೋದು ಇನ್ನೊಂದು ದಾರಿಯಿಂದ ಹೊರಟಿದ್ದಲ್ವ, ಹುಲಿ ನಿನಗೆ ಆಟ ಬಂದು ಅಡವಿ ಸಿದ್ದಪ್ಪ ದರ್ಶನ ಕೊಟ್ಟು ಹೋಗುವಂತೆ ಕಳಿಸ್ತಿಲ್ಲಪ್ಪ ಅಂತ ಇವ್ರು ಕೇಳ್ತಾರೆ. ನೋಡಿ ಆಶ್ಚರ್ಯ. ಶಿವಯೋಗಿಗಳು ಹೇಳಿದ್ರು, ನಾನು ನಿಮ್ಮ ದರ್ಶನ ಮಾಡಿಕೊಳ್ಳಲಾರ್ದೆ ದಾರಿ ಹೊರಟಿದ್ದೆ, ಆ ದಾರಿಯ ಹುಲಿಯಾಟ ಬಂದು ಇಲ್ಲಿ ಅಂಕಲಿಗೆ ಅಡವಿ ಸಿದ್ದೇಶ್ವರರ ಅವರು ದರ್ಶನ ಮಾಡಿಕೊಳ್ಳುವಪ್ಪ ಮುರಿಯಪ್ಪ ಅಂತ ಹುಲಿ ದಾರಿ ಘಾಟೆ ಬಂದು ದರ್ಶನಕ್ಕೆ ನಾನು ಇಲ್ಲಿ ಕಳಿಸಿಕೊಟ್ಟಿದ್ದಪ್ಪ ಅಂತ ಇವರು ಪರಸ್ಪರ ಒಬ್ಬರಿಗೊಬ್ಬರು ಗೌರವ ಕೊಡುವಂತ ಅಂಕಲಿಗೆ ಅಡವಿ ಸಿದ್ದೇಶ್ವರ ದರ್ಶನವನ್ನು ಮಾಡಿಕೊಂಡು ನೇರವಾಗಿ ಮುರುಗೇಂದ್ರ ಶಿವಯೋಗಿಗಳು ಎಲ್ಲಿ ಬರ್ತಾರ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಇಲ್ಲಿವರೆಗೆ ಸ್ವಾಮಿಗಳಾಗಿದ್ದು ಈಗ ಶಿವಯೋಗಿಗಳಾಗಿ ಚಿತ್ರಜ್ಞ 50 ವರ್ಷ ಅದ್ರಿ ಕಚ್ಚಿನ ಮಠಕ್ಕೆ ಬರೋರೊಳಗೆ ಇಬ್ಬರು ಸ್ವಾಮಿಗಳು ಲಿಂಗೈಕ್ಯರಾಗಿ ಹೋಗಿದ್ರು. ಮರುಳಶಂಕರ ಸ್ವಾಮಿ ಲಿಂಗೈಕ್ಯರಾಗಿದ್ದು, ಆಮೇಲೆ ಚನ್ನಬಸವ ಸ್ವಾಮಿಗಳಾಗಿದ್ದು ಲಿಂಗೈಕ್ಯರಾಗಿದ್ದು, ಈಗ ಋಷಭಂತಕ್ಕಂಥವ್ರು ಆ ಮಠದ ಮಠಾಧಿಕಾರಿಗಳಾಗಿದ್ದು. ಮುರುಗೇಂದ್ರ ಶಿವಯೋಗಿಗಳು ಬಂದ ಮೇಲೆ ಆ ಋಷಭಂತ ಅಪ್ಪಳವ್ರು ಹೇಳ್ತಾರ, ಏನ್ ಹೇಳ್ತಾರ ಅಂತಂದ್ರೆ
ಹೇಳಿಕೊಂಡಾಗ ದುಷ್ಯಂತ ಕೂಳಿ ಮಾತು ಹೇಳಿದಾಗ ಬೃಹತ್ ಶಿವಯೋಗಿಗಳು ನಮ್ಮ ದೊಡ್ಡ ಬಣ ಸಿಕ್ತು ಅಂತ ತಿಳ್ಕೊಂಡು ಹೀಗೆ ಹಿರಿಕಾಯಾಗಿ ಒಪ್ಕೊಳ್ಳಿಲ್ಲ. ಏನ್ ಹೇಳಿದ್ರು? ನನಗೆ ಈ ಮಠಾಧಿಕಾರ ಬೇಡ, ಈ ಮಠದ ಆಸ್ತಿ ಪಾಸ್ತಿ ಬೇಡ, ಏನೇನು ಬೇಡ. ನಿಮ್ಮ ಮಠದೊಳಗೆ ಸಿದ್ಧಲಿಂಗ ದೇವರು ಅಂತದಲ್ಲ, ಆ ಸಿದ್ಧಲಿಂಗ ದೇವರನ್ನ ನಿಮ್ಮ ಮಠಕ್ಕೆ ಮಾಡ್ರಿ, ನಾವಲ್ಲ ತಿರಸ್ಕಾರ. ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ.